ಸರ್ ನಿಮ್ಮ ಫಸ್ಟ್ ಪ್ರಶ್ನೆ ಸರ್, ನಿಮ್ಮನ್ನು ನೋಡಿದಾಗೆಲ್ಲ ನಂಗೆ ಅನಿಸ್ತಾ ಇರ್ತದೆ, ಸೆಷನಲ್ಲಿ ಕೂತ್ಕೊಂಡಾಗೆಲ್ಲ ನೋಡ್ತಾ ಇದ್ದೆ ನಾನು, ಯಾವಾಗಲೂ ಟೈಟ್ ಫಿಟ್ ಬಟ್ಟೆಗಳು ಹಾಕ್ತೀರಿ, ಆಮೇಲೆ ಫಿಟ್ನೆಸ್ನ ಯಥಾವತ್ತು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಿ ಸುಮಾರು ವರ್ಷ. ಇದ್ರ ಗುಟ್ಟು ಏನು ಅಂತ ಕೇಳ್ಬೋದಾ? ನಿಮ್ಮ ಏನೋ ಈ ಕಾಸ್ಟ್ಯೂಮ್ಸ್ ಎಲ್ಲ ಯಾರು ಡಿಸೈನ್ ಮಾಡ್ತಾರೆ, ಅಥವಾ ಈ ಫಿಟ್ನೆಸ್ಗೆ ನೀವು ಯಾವುದ್ರ ಮೊರೆ ಹೋಗ್ತೀರಿ ಅಂತ ಹೇಳ್ಬೋದಾ? ಹಾಗೇನಿಲ್ಲ, ಯಾವುದೇ ಡಿಸೈನ್ ಇಲ್ಲ, ಯಾವುದೇ ಆಲೋಚನೆ ಕೂಡ ಇಲ್ಲ. ಈಗ ನಮ್ಮದು ಯಾವಾಗಲೂ ಹಿಂದೆ ನಾವು ಡ್ರೆಸ್ಸಿಗೆ ಆಗಲಿ ನಾವು ಫಿಟ್ನೆಸ್ ಒಂದು ಗಮನ ಕೊಡ್ತಾ ಇರಲಿಲ್ಲ. ಆರೋಗ್ಯ ಸಚಿವನಾದ ನಂತರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನಾನು ಬೇರೆ ಬೇರೆ ಆಸ್ಪತ್ರೆಗಳನ್ನು ವಿಸಿಟ್ ಮಾಡ್ತಾಯಿದ್ದೆ, ಬೇರೆ ಬೇರೆ ವಿಸಿಟ್ ಮಾಡ್ತಾಯಿದ್ದೆ. ಆಗ ನನಗೆ ಗೊತ್ತಾಗ್ತಿತ್ತು, ನಮ್ಮಿಂದಾಗಿಯೇ ನಾವು ಅನಾರೋಗ್ಯ ಆಗುವುದಲ್ಲದೆ ದೇವ ನಮ್ಮನ್ನು ಅನಾರೋಗ್ಯನಾಗಿ ಮಾಡೋದಿಲ್ಲ. ನಾವಾಗಿ ನಾವು ಕಾಳಜಿ ವಹಿಸದೆ ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಆಹಾರ ಪದ್ಧತಿಯಲ್ಲಿ, ನಮ್ಮ ಪರಿಸರದಲ್ಲಿ ಈ ಮೂರನ್ನು ನಾವು ಕರೆಕ್ಟಾಗಿ ನಾವು ಇಟ್ಕೊಂಡ್ರೆ ಬಹುಶಃ ನಾವು ಆರೋಗ್ಯವಂತರಾಗಿ ಇರ್ಬೋದು. ಮತ್ತು ನಮ್ಮ BP ಮತ್ತು ಶುಗರ್ ಚೆಕ್ ಮಾಡಿಕೊಂಡು 6 ತಿಂಗಳಿಗೊಮ್ಮೆ ಇದ್ದರೆ ಬಹುಶಃ ನಾವೆಲ್ಲ ಬಹುತೇಕ ರೋಗದಿಂದ ಮುಕ್ತ ಆಗ್ಬೋದು ಅಂತೇಳಿ ಅವತ್ತು ನಾನು ಅನಿಸಿದ್ದೆ. ನಾನು ಎಲ್ಲಿಯಾದರೂ ICU ಪೇಷಂಟನ್ನು ನೋಡಿದಾಗ ಅಥವಾ ನಾವು ಎಲ್ಲಿಯಾದ್ರು ತೀರಿ ಹೋದಾಗ, ಒಂದು ಮನೆಗೆ ಹೋದಾಗ ನನ್ನ ಮನಸ್ಸಿಗೆ ಪ್ರಥಮ ಭಾವನೆ ಏನಂತ ಹೇಳಿದರೆ, ಇವತ್ತು ಇವರಿದ್ದಾರೆ, ನಾಳೆ ನಾವು ಈ ಸ್ಥಾನಕ್ಕೆ ಬರುವವರು. ಅದಕ್ಕಾಗಿ ಅದು ಆದಷ್ಟು ಕರೆಕ್ಟಾಗಿ ಇರಬೇಕೆಂಬ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಆರೋಗ್ಯ ಖಾತೆಗೆ ಬರ್ತಾ ಇದ್ದೀವಿ. ಹೌದು, ಬಿಫೋರ್ ಆರೋಗ್ಯ ನಾವು ಕಾಪಾಡಿಕೊಂಡು ಬಂದರೆ ಏನು ಕೂಡ ಮಾಡಿಕೊಂಡು ಹೋಗ್ಬೋದು.